ಸರಗೂರು ಪಟ್ಟಣದ ಜೈನ ಭವನದಲ್ಲಿ ಹೆಗ್ಗಡದೇವನ ಕೋಟೆ ಮತ್ತು ಸರಗೂರು ತಾಲೂಕು ಶಿವಾರ್ಚಕ ಸಂಘದ 2024-25ನೇ ಸಾಲಿನ 10ನೇ ವರ್ಷದ ವಾರ್ಷಿಕ ಮಹಾಸಭೆಯನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಲಾಯಿತು. ಪ್ರಾಸ್ತಾವಿಕ ನುಡಿಯನ್ನು ಪಾರುಪತ್ಯಗಾರರಾದ ಮಹದೇವಸ್ವಾಮಿ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೆಜಿ ಯಶವಂತ್ ವಹಿಸಿದ್ದರು. ಕರ್ನಾಟಕ ರಾಜ್ಯ ಶಿವಾರ್ಚಕ ಸಂಘದ ಅಧ್ಯಕ್ಷರಾದ ವಿದ್ವಾನ್ ಎಂ ಮಲ್ಲಣ್ಣ ಉದ್ಘಾಟನೆ ಮಾಡಿ ಮಾತನಾಡಿದರು. ಸಂಘದ ಸದಸ್ಯರು ದೈವಾಧೀನರಾದವರಿಗೆ ಸಂತಾಪ ಸೂಚನೆ ಮಾಡಲಾಯಿತು. ಸಮಾಜದ ಹಿರಿಯ ನಾಗರಿಕರಿಗೆ ಸನ್ಮಾನ ಮಾಡಿದರು. ಎಸ್ಎಸ್ಎಲ್ಸಿ, ಪಿಯುಸಿ ಹಾಗೂ ಉನ್ನತ ಶಿಕ್ಷಣದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು. ಸರಗೂರಿನ ವಿನಯ್ ಶಾಸ್ತ್ರಿ ಭಾಗವಹಿಸಿದ್ದರು. ಈ ವೇಳೆ ರವಿಕುಮಾರ್, ನಂಜಪ್ಪ, ಮಹದೇವಪ್ಪ, ಚಂದ್ರಪ್ಪ, ಸುರೇಶ್, ಸತೀಶ್, ನೀಲಕಂಠ, ನಟರಾಜ್, ಸೋಮಣ್ಣ, ಶ್ರೀಮತಿ ಮೇಘಾವತಿ, ರಘುಕೀರ್ತಿ ಹಾಗೂ ಸಂಘದ ಸರ್ವ ಸದಸ್ಯರು ಹಾಗೂ ಸಮಾಜದ ಬಂಧುಗಳು ಹಾಜರಿದ್ದರು. ಚಪ್ಪಾಳೆ ಮುಖಾಂತರವಾಗಿ ನಾವು ಗೌರವಿಸ್ತಾ ಇದ್ದೀವಿ. ಚಪ್ಪಾಳೆ ಬಂದು ನಂದೀಶ್ ಎಂಜಿ ಬಗ್ಗೆ 400 ನಾಗೇಶ್ ಎಂಜಿ ಬಗ್ಗೆ 499 ಮಾರ್ಕ್ಸು, ನಂದಿನಿ ತಿರುಮಸಳ್ಳಿ ಈ ಸಂಘದ ಅಧ್ಯಕ್ಷರೂ ಸೇರಿದಂತೆ ಎಲ್ಲ ಸನ್ಮಿತ್ರರಿಗೂ ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ, ನಿಮಗೆ ಗೊತ್ತಿದೆ ಶಿವಾರ್ಚಕ ಸಂಘ ಕಳೆದ 10 ವರ್ಷಗಳಲ್ಲಿ ಸಣ್ಣದಾಗಿ ಪ್ರಾರಂಭ ಆಗಿದ್ದು ತಮ್ಮೆಲ್ಲರಿಗೂ ತಿಳಿದಂಥ ವಿಚಾರ. ಇವತ್ತು ಅದರದೇ ಆದ ಹಾದಿಯಲ್ಲಿ ಸಮಾಜ ಸೇವೆಯನ್ನು ಮಾಡ್ತಾ ನಡ್ಕೊಂಡು ಹೋಗ್ತಾ ಇರೋಂಥ ನೀವೆಲ್ಲರೂ ನೋಡಿದ್ದೀರಿ. ಇದಕ್ಕೆಲ್ಲರ ಸಹಕಾರ ಅದೇ ರೀತಿ ನಮಗೆ ಸಿಕ್ಕಿರೋಕ್ಕೆ ಇದಾಗಲಿಕ್ಕೆ ಸಾಧ್ಯ ಆಯಿತು ಅಂತ ನಾನು ಭಾವಿಸ್ತೇನೆ. ವಿಶೇಷವಾಗಿ ಈ ಸಂಘಟನೆ ಸಮಾಜವನ್ನು ಸಂಘಟನೆ ಕೂತ್ಕೊಂಡು ಇವತ್ತು ತಂದೆಯಾದ ರೀತಿಯಲ್ಲಿ ಒಂದು ಸೇವೆಗಳನ್ನ ಮಾಡ್ತಾ ಎಲ್ಲ ಜಿಲ್ಲೆಗಳಿಗೂ ಎಲ್ಲ ತಾಲೂಕುಗಳಿಗೂ ಮಾದರಿಯಾಗಿ ಒಂದು ಕೆಲಸ ಮಾಡ್ತಾ ಇರೋದನ್ನ ನಾವೆಲ್ಲರೂ ನೋಡ್ತಾ ಇದ್ದೀವಿ. ಅದನ್ನು ನಾವು ಹೇಳೋಕ್ಕಿಂತ ಹೆಚ್ಚಾಗಿ ಹಿರಿಯರು ಹೇಳ್ತಾರೆ ಅಂತ ನನಗೆ ಅನಿಸ್ತಿದೆ. ಯಾಕೆಂದರೆ ಅವರೆಲ್ಲರೂ ಅದನ್ನು ಗಮನಿಸಿದ್ದಾರೆ, 10 ಕಡೆ ಅದನ್ನು ಹೇಳಿದ್ದಾರೆ. ಅದೆಲ್ಲವೂ ನಮಗೆ ಅತ್ಯಂತ ಹೆಮ್ಮೆ ಅಂತ ನಾನು ಭಾವಿಸ್ಲಿಕ್ಕೆ ಇಷ್ಟಪಡ್ತೇನೆ. ವಿಶೇಷವಾಗಿ ಶಿವಾರ್ಚಕರು ಇವತ್ತೆಲ್ಲರೂ ಈ ಒಂದು ವೇದಿಕೆಯಲ್ಲಿ ವೇದಘೋಷವನ್ನು ಮಾಡುವಂಥ ಮಕ್ಕಳೇನಿದ್ದಾರೆ ಅವರು ಸೇರಿದಂತೆ ಇದುವರೆಗೂ ಸಮಾಜದ ಎಲ್ಲ ವೇದಘೋಷವನ್ನು ಕಲಿತು ಆಗಮ ವಿದ್ಯಾಭ್ಯಾಸಗಳನ್ನು ಅಭ್ಯಾಸ ಮಾಡಿ ದೇವಸ್ಥಾನಗಳಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಇವತ್ತು ಪೂಜೆ ಆಗ್ತಾ ಇದೆ. ಅದು ಪೂಜೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆಲ್ಲ ಮುಖ್ಯ ಕಾರಣ ಯಾರಪ್ಪ ಅಂತಂದರೆ ಈ ಉದ್ಘಾಟಕರಾಗಿರ್ತಕ್ಕಂಥ ಪೂಜ್ಯರಾಗಿರ್ತಕ್ಕಂಥ ಮಲ್ಲಣ್ಣವರು. ನಿಮಗೆ ಗೊತ್ತಿದೆ, ಯಾಕೆಂದರೆ ಇವತ್ತು ಈ ಭಾಗದ ಎಲ್ಲ ಪುರೋಹಿತರನ್ನು ಅವ್ರ ಗರಡಿಯಿಂದ ಬೆಳೆದವರು ಎಲ್ಲ ಅವ್ರ ಕಾರ್ಖಾನೆ ವಸ್ತುಗಳು ಇವತ್ತು ಇಡೀ ಕರ್ನಾಟಕದಾದ್ಯಂತ ಎಲ್ಲ ಶಿವಾರ್ಚಕರು ಆಗಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸ್ತಿದೆ. ಏಕೆಂದರೆ ಕಾರ್ಯಕ್ರಮ ಚಿಕ್ಕದಿರ್ಬೋದು, ಆದರೆ ಇಲ್ಲಿ ಬಂದಿರತಕ್ಕಂಥವ್ರ ಭಾವನೆ ಇದೆಯಲ್ಲ ಅದು ದೊಡ್ಡದಾಗಿದೆ. ಏಕೆಂದರೆ ಸರಗೂರು ಮತ್ತು ಶ್ರೀಕೋಟೆ ತಾಲೂಕಿನೆಲ್ಲ ಶಿವಾರ್ಚಕರು ಒಂದು ಅಭಿಮಾನದಿಂದ ಸಂಘ ಕೈ ಜೋಡಿಸ್ತಾರೆ, ಸಂಘದ ಕಾರ್ಯದಲ್ಲಿ ತೊಡಗಿಸ್ಕೊತಾರೆ, ಸಂಘವನ್ನು ಪ್ರೀತಿಪೂರ್ವಕ ಪ್ರೀತಿಸ್ತಾರೆ. ಅದು ಮುಖ್ಯ ನಮಗೆ. ಅದು 15 ಜನ 25 ಜನ ಅಂತ ಮೆಂಬರ್ ಆಗಬೇಕು. ಸಮಾಜ ಅವರು ನೇಮಿಸ್ತದೆ. ನೇಮಿಸ ಕಾರಣ ಏನು? ಎಲ್ಲರೂ ಬಂದು ಸಂಘ ಮಾಡೋಕ್ಕಾಗಲ್ಲ. ನೀವು 15 ಜನ ನಾವು ನೀವು ನೇಮಿಸ್ತೀವಿ, ನೀವು ಅದನ್ನು ಎತ್ಕೊಂಡು ಸಮಾಜದ ಕೆಲಸವನ್ನು ಮಾಡಿ. ಸಮಾಜದ ಕೆಲಸ ಏನದು? ನಾವು ಹೇಳಿ ಕೇಳಿ ಪೂಜೆ ಮಾಡೋರು, ಯಾವತ್ತೂ ಮಡಿಲಿರೋರು, ಯಾವತ್ತೂ ದೇವರತ್ನ ಇರೋರೆ. ನಮಗೆ ವ್ಯವಹಾರ ಗೊತ್ತಿಲ್ಲ, ಆರ್ಥಿಕ ವ್ಯವಹಾರ ಗೊತ್ತಿಲ್ಲ, ಸಾಮಾಜಿಕ ಪ್ರಜ್ಞೆ ಮತ್ತು ಗೊತ್ತೇ ಇಲ್ಲ, ಆರ್ಥಿಕ ವಿಷಯ ನಾವು ತಿಳಿದೇ ಇಲ್ಲ, ಸಂಘಟನೆ ವಿಷಯ ನಮ್ಮ ಅರ್ಬೋದು. ಬಂಧುಗಳೇ, ಕವಿ ಹೇಳಿದ ಮೇಲೆ ಅಂತಂದರೆ ಒಂದು ಗೃಹ ಅಂತಂದರೆ ಗೃಹಿಣಿ ಅಂತಲೇ ಅರ್ಥ. ಗಂಡ ಗೃಹ ಅಲ್ಲ, ಹೆಂಡತಿ ಗೃಹಿಣಿ. ಅವಳು ಸರಿಯಾಗಿದ್ದರೆ ಮಕ್ಕಳು ಉದ್ಧಾರ ಆಗ್ತಾರೆ, ಯಜಮಾನ ಸರಿದಾಗಿ ಬರ್ತಾನೆ, ಕುಟುಂಬ ಚೆನ್ನಾಗಿ ನಡೆಯುತ್ತೆ. ಆ ದೃಷ್ಟಿಯಿಂದ ಗೃಹಿಣಿ ಆದಂತಹ
ನೀವೆಲ್ಲರೂ ಸಹ ಈ ಸಮಾಜದ ಬೆನ್ನೆಲುಬಾಗಿದ್ದೀರಿ. ಬಂಧುಗಳೇ, ನಿಮ್ಮಿಂದ ಸಮಾಜ, ನಿಮ್ಮಿಂದ ಮಕ್ಕಳು, ನಿಮ್ಮಿಂದ ನಿಮ್ಮ ಯಜಮಾನರು, ನಿಮ್ಮಿಂದ ಸಮಾಜ, ನಿಮ್ಮಿಂದ ರಾಷ್ಟ್ರ ಮಾಡಿದ್ದಾರೆ. ಅದೊಂದು ಕಮಿಟಿ ಆಗಿದೆ, ಕಮ್ಯುನಿಕೇಷನ್ ಕೊಟ್ಟಿದ್ದಾರೆ. ಕೆಲವೇ ತಿಂಗಳಿನಲ್ಲಿ ಜಾತಿ ಸಮೀಕ್ಷೆಗೆ ಎಲ್ಲ ಕಡೆ ಬರ್ತಾ ಇದ್ದಾರೆ. ಜನಗಣತಿ ಮತ್ತು ಜಾತಿ ಗಣತಿ ಎರಡೂ ನಡೀಬೇಕಾಗಿದೆ. ಆ ದೃಷ್ಟಿಯನ್ನು ದಯಮಾಡಿ ಇವರು ಯಾರೇ ಬಂದರೂ ಸಹ ಧೈರ್ಯವಾಗಿ ಧೃತಿಗೆಡದೆ ನಮ್ಮ ಸಮಾಜದ ಶುಭಾರ್ಚಕ ಎಂಬ ಶಬ್ದ ಭರಿಸಲೇಬೇಕು. ಶುಭಾರ್ಚಕ ಶಬ್ದ ಭರಿಸಲೇಬೇಕು. ನನ್ನ ಸಮಾಜದಲ್ಲಿ ಕೆಲವರು ಆಗಲೇ ಹೊರಟಿದ್ದಾರೆ, ವಿಭಿನ್ನವಾದ ಹೇಳಿಕೆ ಕೊಡ್ತಾ ಇದ್ದಾರೆ. ಏನಂತ? ಲಿಂಗಾಯತನ ಬರೆಸಿ, ವೀರಶೈವನ್ ಬರೆಸಿ, ಬ್ರಾಹ್ಮಣನ್ ಬರೆಸಿ, ಬರೀ ಲಿಂಗಾಯತನ ಬರೆಸಿ, ಏನೋ ಬರೆಸ್ಬೇಡಿ ದಯವಿಟ್ಟು. ಕೇವಲ ಶಿವಾರ್ಚಕನ್ನು ಮಾತ್ರ ಬರೆಸಬೇಕು ನೀವೆಲ್ಲ.